ಹಲೋ ವಿದ್ಯಾರ್ಥಿಗಳೇ, ಶ್ರೀ ಬಂಧಲಕ್ಷ್ಮಿ ಕೋಚಿಂಗ್ ಕ್ಲಾಸಸ್ಗೆ ಸ್ವಾಗತವನ್ನು ಕೋರುತ್ತಾ. ಹೌದಾ, ಇವತ್ತು ಏನ್ ಮಾಡಾಕತ್ತೀವಿ ನಾವು? ಈಗ 7 ಕ್ವಶನ್ ಪೇಪರನ್ನು ನಾವು ನೋಡಿದ್ವಿ ವಿದ್ಯಾರ್ಥಿಗಳೇ. ಹೌದಾ, ಯಾವ ರೀತಿ ಕ್ವಶನ್ ಬಂದಿದ್ದು, ಯಾವ ರೀತಿ ನಾವು ಅದ್ರನ್ನ ಅನಾಲಿಸಿಸ್ ಮಾಡಿದ್ವಿ ಅಂತಕ್ಕಂಥದ್ದನ್ನ. ಹೌದಾ, ಯಾವ ಸಬ್ಜೆಕ್ಟ್ ಅಂದ್ರೆ ಕನ್ನಡ ಸಬ್ಜೆಕ್ಟ್ದಲ್ಲಿ ಬರ್ತಕ್ಕಂಥ ಮೊರಾರ್ಜಿಯಲ್ಲಿ ಬರ್ತಕ್ಕಂಥ ಕ್ವಶನ್ ಪೇಪರ್ಗಳನ್ನ ನಾವು ಏನು ಮಾಡಾಕತ್ತೀವಿ, ಸಾಲ್ವ್ ಮಾಡ್ಕೋ ಅಂತ ಹೊಂಟಿವಿ. ಹೌದಾ, ಇವಾಗ ಏನು ಮಾಡಿವಿ, ಆಲ್ರೆಡಿ 7 ಕ್ವಶನ್ ಪೇಪರನ್ನು ನಾವು ಕವರ್ ಮಾಡಿದ್ವಿ ವಿದ್ಯಾರ್ಥಿಗಳೇ. ಇವತ್ತೇನು ಮಾಡೋಣ, 8ನೇ ದಿನದ ಕ್ವಶನ್ ಪೇಪರನ್ನು ನೋಡೋಣ ವಿದ್ಯಾರ್ಥಿಗಳೇ. ಹೌದಾ, ಯಾವ ರೀತಿ ಕ್ವಶನ್ ಬಂದಿದ್ದು ಅಂತೂ ನಾ ಹೇಳೀನಿ, ಅದನ್ನ ಯಾವ ಥರ ಬಿಡಿಸ್ಬೇಕಂತನೂ ಹೇಳೀನಿ. ಅದ್ರ ಮತ್ತೆ ಯಾವ್ಯಾವ ಕ್ವಶನ್ ಅರೈಸ್ ಆಗ್ತಾವ ಅಂತೂ ನಾನು ನಿಮಗೆ ಹೇಳ್ಕೊಳ್ತೇನೆ. ಹೌದಾ, ಅದೇ ರೀತಿಯಾಗಿ ಇವತ್ತೇನು ಕ್ವಶನ್ ಅದಾವ 20. ಹೌದಾ, 8ನೇ ಕ್ವಶನ್ ಪೇಪರ್ ಆಗಿರುತ್ತೆ ವಿದ್ಯಾರ್ಥಿಗಳೇ, 8ನೇ ದಿನದ ಕ್ಲಾಸ್ ಆಗಿರುತ್ತಾ. ಹೌದಾ, ಯಾವ ಕ್ವಶನ್ ಅದಾವು, ಯಾವ ಥರ ಬಂದವು, ಯಾವ ಚಾಪ್ಟರ್ ಮೇಲೆ ಕೇಳ್ಯಾನ. ಹೌದಾ, ಇಷ್ಟು ದಿನ ಏನು ಮಾಡಿರಿ ನೀವು, 7 ಕ್ವಶನ್ ಪೇಪರ್ದಾಗಂತೂ ನೋಡಿರಿ ವಿದ್ಯಾರ್ಥಿಗಳೇ. ಹೌದಾ, ಅದೇ ರೀತಿಯಾಗಿ 8ನೇ ದಿನದ ನೋಡೋಣ. ಬರೀ 1ನೇ ಕ್ವಶನ್ ಏನೈತೆ ಅಂತ ಬರೀ ನೋಡೋಣ. ಏನೈತಿ ನೋಡ್ರಿ, ಇವುಗಳಲ್ಲಿ ಭಿನ್ನವಾದ ಪದ ಏನಕ್ಕೆ ಅನ್ರಿ, ಭಿನ್ನವಾದ ಅಂದ್ರ ಗುಂಪಿಗೆ ಸೇರದ ಅಂತಕ್ಕಂಥದ್ದು ನಾವು ನಿನ್ನೆ ಅದು ಕ್ವಶನ್ ನೋಡಿದೀವಿ ಅಲ್ಲ ವಿದ್ಯಾರ್ಥಿಗಳೇ. ಅದೇ ರೀತಿಯಾಗಿರ್ತಕ್ಕಂಥ ಭಿನ್ನವಾದ ಕ್ವಶನ್ ಅಂತ ಕೇಳ್ಯಾನ ಪದ. ಹೌದಾ, 1ನೇದು ಏನೈತಿ ನೋಡ್ರಿ, ನಿಮ್ಮೂರು, ಮಾತಿಲ್ಲ, ಮಳೆಗಾಲ, ಊರೂರು ಅಂತಕ್ಕಂಥದ್ದು ಐತಿ ವಿದ್ಯಾರ್ಥಿಗಳೇ. ಹೌದಾ, ಏನ್ ಕೇಳೋಣ, ಗುಂಪಿಗೆ ಸೇರದ ಪದ ಅಂತಕ್ಕಂಥದ್ದನ್ನ ಕೇಳೋಣ ವಿದ್ಯಾರ್ಥಿಗಳೇ. ನೋಡ್ರಿ, ಮಳೆಗಾಲ ಅಂತಕ್ಕಂಥದ್ದು ಇಲ್ಲಿ ಏನಾಗ್ತೈತಿ, ಗುಂಪಿಗೆ ಸೇರದ ಪದ ಆಗತ್ತ ವಿದ್ಯಾರ್ಥಿಗಳೇ. ಯಾಕಪ್ಪ ಅಂದ್ರೆ ಸಂಧಿ ಐತಿ. ಹೌದಾ, ಯಾವ ಸಂಧಿ, ಆದೇಶ ಸಂಧಿ ಐತಿ. ಕತಪಗಳಿಗೆ ಗದ ಬಗಳು ಆದೇಶವಾಗಿ ಬಂದ ವಿದ್ಯಾರ್ಥಿಗಳೇ. ಅದಕ್ಕಾಗಿ ಏನಾಗ್ತೈತಿ, ಭಿನ್ನವಾದ ಪದ ಯಾವ್ದಂತ ಕೇಳ್ರಿ, ಇಲ್ಲಿ ಮಳೆಗಾಲ ಅಂತಕ್ಕಂಥದ್ದಾಗತ್ತ ವಿದ್ಯಾರ್ಥಿಗಳೇ. ಹೌದಾ, ನೆಕ್ಸ್ಟ್ ಕ್ವಶನ್ ನೋಡ್ರಿ ಏನೈತಂತ. ಏನೈತಿ ನೆಕ್ಸ್ಟ್ ಕ್ವಶನ್, ಆಹಾ ಎಷ್ಟು ಸುಂದರವಾದ ಹುಡುಗಿ. ಈ ವಾಕ್ಯದಲ್ಲಿ ಬಳಸಿದ ಲೇಖನ ಚಿಹ್ನೆ ಅಂತಕ್ಕಂಥದ್ದು ಕೇಳ್ತಾರೆ ವಿದ್ಯಾರ್ಥಿಗಳೇ. ಇಲ್ಲಿ ಲೇಖನ ಚಿಹ್ನೆ ಅಂತಕ್ಕಂಥದ್ದು ಈ ವಾಕ್ಯದಾಗ ಎಲ್ಲಿ ಬಂದೈತಿ ಅಂತಂದ್ರ, ಆಹಾ ಅಂತಕ್ಕಂಥದ್ರ ಮುಂದೆ ಲೇಖನ ಚಿಹ್ನೆ ಬಂದೈತಿ ನೋಡಿ ವಿದ್ಯಾರ್ಥಿಗಳೇ. ಆಪ್ಷನ್ ಅನ್ನ ನೋಡ್ರಿ ಏನೇನೈತೆ ಅಂತ. 1ನೇದ ಭಾವಸೂಚಕ, ಉದ್ಧರಣ, ಅಲ್ಪ ವಿರಾಮ, ಪೂರ್ಣ ವಿರಾಮ ಅಂತ ಕೇಳ್ತಾರೆ ವಿದ್ಯಾರ್ಥಿಗಳೇ. ಇಲ್ಲಿ ಯಾವ ಚಿಹ್ನೆ ಐತಿ ನೋಡ್ರಿ. ಹೌದಾ, ಯಾವ ಚಿಹ್ನೆ ಐತಿ, ನಮಗೆ ಆಹಾ ಅಂತಕ್ಕಂಥದ್ದು ಭಾವವನ್ನು ವ್ಯಕ್ತಪಡಿಸುವಾಗ ನಾವು ಯಾವ ಚಿಹ್ನೆ ಬರುತ್ತೆ ಅಂತ ಹೇಳಿವಿ, ಭಾವಸೂಚಕ ಅಂತ ಹೇಳಿ ವಿದ್ಯಾರ್ಥಿಗಳೇ. ಅದಕ್ಕಾಗಿ ಆನ್ಸರ್ ಯಾವ್ದಾಗತ್ತ, ಭಾವಸೂಚಕ ಅಂತಕ್ಕಂಥದ್ದು ಆನ್ಸರ್ ಆಗತ್ತ ವಿದ್ಯಾರ್ಥಿಗಳೇ. ಅದೇ ರೀತಿಯಾಗಿ ಉದ್ಧರಣ. ಹೌದಾ, ಇದ್ರೊಳಗೆ ಒಂಟಿ ಉದ್ಧರಣ ಅಂತೂ ಬರ್ತವೆ ವಿದ್ಯಾರ್ಥಿಗಳೇ. ಜೋಡಿ ಉದ್ಧರಣ ಅಂತಾನೂ ಬರುತ್ತೆ ವಿದ್ಯಾರ್ಥಿಗಳೇ. ಹೌದಾ, ಈ ರೀತಿ ಕೊಡ್ತೀವಿ. ಅಲ್ಪ ವಿರಾಮ ಅಂದ್ರೆ ಹಿಂಗ್ ನಡು ಕೊಡ್ಕೋತ ಹೋಗ್ತೀವಿ ನೋಡು, ಅದಕ್ಕೆ ಅಲ್ಪ ವಿರಾಮ ಅಂತೀವಿ. ಪೂರ್ಣ ವಿರಾಮ ಅಂದ್ರೆ ಒಂದು ಪಾಯಿಂಟ್ ಅನ್ನ ಕೊಡ್ತೀವಿ ನೋಡಿ ವಿದ್ಯಾರ್ಥಿಗಳೇ. ಒಂದು ವಾಕ್ಯದ ಕೊನೆಯಲ್ಲಿ ಒಂದು ಏನ್ ಮಾಡ್ತೀವಿ, ಫುಲ್ ಪಾಯಿಂಟ್ ಅನ್ನ ಇಡ್ತೀವಿ, ಅದಕ್ಕೆ ನಾವು ಪೂರ್ಣ ವಿರಾಮ ಚಿಹ್ನೆ ಅಂತಕ್ಕಂಥದ್ದು ಕರಿತೀವಿ. ಇಲ್ಲಿ ಆಹಾ ಅಂತಕ್ಕಂಥದ್ದು ಭಾವವನ್ನು ಸೂಚಿಸಾಕತೈತಿ. ಅದಕ್ಕಾಗಿ ಆನ್ಸರ್ ಭಾವಸೂಚಕ ಚಿಹ್ನೆ ಅಂತಕ್ಕಂಥದ್ದು ವಿದ್ಯಾರ್ಥಿಗಳೇ ನಮಗೆ ಸರಿಯಾದ ಉತ್ತರ ಆಗಿರುತ್ತಾ. ಹೌದಾ, ಲೇಖನ ಚಿಹ್ನೆ ಮೇಲೆ ಏನಾಗತ್ತ ವಿದ್ಯಾರ್ಥಿಗಳು, ಡೈಲಿ ಒಂದೊಂದು ಕ್ವಶನ್ ಅರೈಸ್ ಆಗಕತ್ತವ. ಹೌದಾ, ಡೈಲಿ 1 2 3 ಕ್ವಶನ್ ಅಂತ ನಮಗೆ ಫಿಕ್ಸ್ ಏನಾಗತೈತಿ, ಕ್ವಶನ್ ಪೇಪರ್ದಾಗ ಬರಾಕತೈತಿ ಅಂದ್ರೆ ತಿಳ್ಕೊಂಬಿಡ್ರಿ ಏನಂತೇಳಿ. ನಾಳೆ ನಾವು ಮೊರಾರ್ಜಿ ಎಕ್ಸಾಮ್ ಬರೆಯಕ್ಕೆ ಹೋಗ್ಲಿ, ಆದರ್ಶ ಎಕ್ಸಾಮ್ ಬರೆಯಕ್ಕೆ ಹೋಗ್ಲಿ, ಯಾವುದೋ ಆಳ್ವಾಸ್ ಬರೆಯಕ್ಕೆ ಹೋಗ್ಲಿ, ಹೌದಾ ನಮಗೆ ಇವು ಕ್ವಶನ್ ಇದ್ರ ಮೇಲೆ ಬರತ್ತಾ ಅಂತಕ್ಕಂಥದ್ದು ನೀವು ನೆನಪಲ್ಲಿ ಇಟ್ಕೋಬೇಕಾಗತ್ತ ವಿಷಯ ಆಗಿರುತ್ತೆ ವಿದ್ಯಾರ್ಥಿಗಳೇ. ಅದೇ ರೀತಿಯಾಗಿ ನೆಕ್ಸ್ಟ್ ಕ್ವಶನ್ ಏನೈತಿ ನೋಡ್ರಿ, ಏನೈತಿ ನೋಡ್ರಿ, ನನ್ನ ಗೆಳತಿ ನನಗೆ ಸಿಹಿ ತಿಂಡಿ ತರುವಳೆಂದು ಕನಸಿನ ಗೋಪುರದಲ್ಲಿ ಇದ್ದೆ. ಹೌದಾ, ನೆಕ್ಸ್ಟ್ ಗೆರೆ ಎಳೆದ ಪದದ ಅರ್ಥ ಕೇಳ್ಯಾರ ವಿದ್ಯಾರ್ಥಿಗಳೇ. ಇಲ್ಲಿ ಗೆರೆಯನ್ನ ಎಳೆದಂತ ಪದದ ಅರ್ಥ ಕೇಳ್ಯಾರ. ಹೌದಾ, ಕನಸಿನ ಗೋಪುರ ಅಂತಕ್ಕಂಥದಕ್ಕ ಗೆರೆಯನ್ನ ಎಳೆದಾರೆ ವಿದ್ಯಾರ್ಥಿಗಳೇ. ಕನಸಿನ ಗೋಪುರ ಅಂದ್ರೆ ಏನೋ ಒಂದು ನಮಗೆ ಆಗ್ತೈತಿ ಅಂತಕ್ಕಂಥದ್ದನ್ನ ಅದನ್ನ ಭ್ರಮೆ ಒಳಗಿದ್ದು ಬಿಡುದು. ಹೌದಾ, ಆಗ್ತೈತಿ ಅನ್ಕೋತ ಇದ್ದು ಬಿಡುದು, ಅದು ಆಗತ್ತೋ ಬಿಡುತ್ತೋ ಗೊತ್ತಿಲ್ಲ, ಭ್ರಮೆ ಒಳಗ. ಹೌದಾ, ನೋಡ್ರಿ ಏನೈತಂತ ನೋಡ್ರಿ. 1ನೇದ ಅರಿವು ಅಂತಕ್ಕಂಥದ್ದೈತಿ, ತಿಳುವಳಿಕೆ ಐತಿ, ಭ್ರಮೆ ಐತಿ, ಸಾಹಸ ಅಂತಕ್ಕಂಥದ್ದು ಐತಿ ವಿದ್ಯಾರ್ಥಿಗಳು. ಇಲ್ಲಿ ನಮಗೆ ಸರಿಯಾದ ಉತ್ತರ ಹಂಗಾರ ಭ್ರಮೆ ಅಂತಕ್ಕಂಥದ ಉತ್ತರ ಆಗಿರತ್ತ ವಿದ್ಯಾರ್ಥಿಗಳೇ. ಕನಸಿನ ಗೋಪುರ ಅಂದ್ರೆ ಏನಂತ ನೀವು ಬಹಳ ಕನ್ಫ್ಯೂಸ್ ಮಾಡ್ಕೋಬೇಡ್ರಿ ವಿದ್ಯಾರ್ಥಿಗಳೇ. ಕನಸಿನ ಗೋಪುರ ಅಂದ್ರೆ ಏನೂ ಇಲ್ಲ. ಹೌದಾ, ಯಾಕಂದ್ರ ಈಗ ಏನೋ ನಾವು ನೋಡ್ರಿ, ನಾಳೆ ಎಲ್ಲೋ ಒಂದು ಹೋಗ್ಬೇಕಂತ ಪ್ಲಾನ್ ಇರ್ತೈತಿ. ನಾವು ಅಲ್ಲಿ ನಾಳೆ ಹೋಗ್ತೀವೋ ಬಿಡ್ತೀವೋ ಅದು ಸೆಕೆಂಡ್ರಿ. ಏನೋ ಒಂದು ನಿಮ್ಗೆ ಅಡಿತಡೆಗಳು ಬಂದಂದ್ರೆ ಏನಾಗ್ತೈತಿ, ಅಲ್ಲಿ ಹೋಗೋದನ್ನ ನೀವು ಕ್ಯಾನ್ಸಲ್ ಮಾಡ್ಬೇಕಾಗ್ತೈತಿ. ಬಟ್ ಅಲ್ಲಿ ನಾವು ಹೋಗಿಂದ ಹಂಗೆ ಮಾಡ್ಬೇಕು, ಹಿಂಗೆ ಮಾಡ್ಬೇಕು, ಅದನ್ನ ಮಾಡ್ಬೇಕು, ಇದನ್ನ ಮಾಡ್ಬೇಕು, ಅದನ್ನ ತರಬೇಕು ನೀವು ಕನಸನ್ನ ಇಟ್ಕೊಂಡು ಕುಂಡಿರ್ತಿರ್ಲ. ಅದ್ರದ ಅರ್ಥ ಏನಪ್ಪಾ ಅಂದ್ರೆ ಕನಸಿನ ಗೋಪುರ ಅಂತಕ್ಕಂಥದ್ದು ವಿದ್ಯಾರ್ಥಿಗಳೇ. ಸರಿಯಾದ ಉತ್ತರ ಏನಾಗತ್ತ,
ಭ್ರಮೆ ಅಂತಕ್ಕಂಥದ್ದು ಉತ್ತರ ಆಗಿರುತ್ತೆ ವಿದ್ಯಾರ್ಥಿಗಳೇ. ಸೊ ಅದೇ ರೀತಿ ಅರಿವು ಅಂದ್ರೆ ತಿಳುವಳಿಕೆ ಅಂತಕ್ಕಂಥದ್ದು ಅರ್ಥ ಆಗತ್ತೆ ವಿದ್ಯಾರ್ಥಿಗಳೇ. ತಿಳುವಳಿಕೆ, ತಿಳುವಳಿಕೆ ಅಂದ್ರೆ ಅರಿವು, ಅರಿವು ಅಂದ್ರೆ ತಿಳುವಳಿಕೆ ವಿದ್ಯಾರ್ಥಿಗಳು. ಸೊ ಅದೇ ರೀತಿಯಾಗಿ ಸಾಹಸ ಅಂತಕ್ಕಂಥದ್ದು ಏನೋ ಒಂದು ಒಳ್ಳೆಯ ಕೆಲಸ, ದೊಡ್ಡದಾದಂತ ಒಂದು ಸಾಧನೆ ಮಾಡೋದಕ್ಕೆ ನಮ್ಮ ಸಾಹಸ ಅಂತಕ್ಕಂಥದ್ದು ಕರಿತೀವಿ ವಿದ್ಯಾರ್ಥಿಗಳೇ. ಸೊ ನೋಡ್ರಿ ಏನಪ್ಪಾ ಅಂದ್ರೆ ಈ ಕ್ಲಾಸಸ್ಗಳನ್ನ ಅಷ್ಟು ಎಲ್ಲ ಕ್ಲಾಸಸ್ ಅನ್ನ ನೋಡ್ರಿ ವಿದ್ಯಾರ್ಥಿಗಳೇ. ಹೌದಾ, ನಿಮಗ ಕನ್ನಡದಲ್ಲಿ ಬರ್ತಕ್ಕಂಥ 20 ಕ್ವಶನ್ಗಳನ್ನ ಈಸಿಯಾಗಿ ಬಿಡಿಸಬಹುದು. ಹೌದಾ, ಸೊ ಅದೇ ರೀತಿಯಾಗಿ ನೆಕ್ಸ್ಟ್ ಕ್ವಶನ್ ಅನ್ನ ನೋಡ್ರಿ ಏನೈತಂತ. ನೋಡ್ರಿ ಏನೈತಿ, ರಾಕೇಶ್ ನನ್ನನ್ನು 4 ಗಂಟೆಗಳ ಕಾಲ ಕಾಯಿಸಿದನು, ಗೆರೆ ಎಳೆದ ಪದದ ಅಂತ ಕೇಳ್ಯಾರ. ಹೌದಾ, ಏನ್ ಕೇಳ್ಯಾರು? 4 ಗಂಟೆ ಅಂತಕ್ಕಂಥ ಪದಕ್ಕೆ ಏನ್ ಮಾಡ್ಯಾರ ವಿದ್ಯಾರ್ಥಿಗಳು? ಇಲ್ಲಿ ಗೆರೆಯನ್ನ ಎಳೆದಾರ. ಹೌದಾ, ಏನದ ಆಪ್ಷನ್ ನೋಡ್ರಿ. ಒಂದೇದ ಸಂಖ್ಯಾವಾಚಕ, ದಿಗ್ವಾಚಕ, ಸಂಖ್ಯೇಯ ವಾಚಕ, ಗುಣವಾಚಕ ಅಂತಕ್ಕಂಥದ್ದು ಕೇಳಾಕತ್ತಾರ ವಿದ್ಯಾರ್ಥಿಗಳೇ. ಇಲ್ಲಿ 4 ಗಂಟೆ, 4 ಅಂತಕ್ಕಂಥದ್ದು ಒಂದು ಬಂದ್ಬಿಟ್ಟೈತಿ ವಿದ್ಯಾರ್ಥಿಗಳ, ಸಂಖ್ಯೆ ಬಂದೈತಿ. ಹೌದಾ, ನಾ ಹೇಳಿದ್ದೆ ನಿಮಗೆ ಏನಂತ ಹೇಳಿದ್ನಿ, 1 2 3 4 ಈ ತರ ಬಂತಂದ ಸಂಖ್ಯಾವಾಚಕ. ಹೌದಾ, 1ನೆಯ 2ನೆಯ 3ನೇ ಅಂತ ಬಂದ್ರೆ ಸಂಖ್ಯೆಯ ವಾಚಕ ಅಂತ ನಾ ಹೇಳಿದ್ದೆ ವಿದ್ಯಾರ್ಥಿಗಳೇ. ಸೊ ಅದಕ್ಕಾಗಿ ಇಲ್ಲಿ ಆನ್ಸರ್ ಯಾವ್ದಾಗತ್ತ? ಸಂಖ್ಯಾವಾಚಕ ಅಂತಕ್ಕಂಥದ್ದು. ಸೊ ವಿದ್ಯಾರ್ಥಿಗಳು ನಮಗೆ ಆನ್ಸರ್ ಆಗತ್ತ. ಹೌದಾ, ಅದೇ ರೀತಿಯಾಗಿ 4 ಆಪ್ಷನ್ಗಳನ್ನ ನೋಡ್ರಿ. ದಿಗ್ವಾಚಕ ಅಂದ್ರ ದಿಕ್ಕುಗಳನ್ನು ಸೂಚಿಸೋದಾಗ್ತೈತಿ. ದಿಕ್ಕುಗಳು, ಹೌದಾ, ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ, ಆಗ್ನೇಯ, ನೈಋತ್ಯ ಅಂತ ಈ ತರ ಬಂದಿತ್ತಪ್ಪ ಅಂದ್ರೆ ಅಲ್ಲಿ ಏನಂತೀವಿ ನಾವು? ದಿಗ್ವಾಚಕ ಅಂತಕ್ಕಂಥದ್ದು ಕರಿತೀವಿ ವಿದ್ಯಾರ್ಥಿಗಳೇ. ಸೊ ಅದೇ ರೀತಿ ಸಂಖ್ಯೆಯ ಅಂದ್ರೆ ಹೇಳಿದ್ನಾಗಳೇ 1ನೇ ತರಗತಿಯಲ್ಲಿ ನಮ್ಮ ಹುಡುಗ ಓದುತ್ತಿದ್ದಾನೆ ಅಂತ ಹೇಳ್ತಾರ. ಅವಾಗ ಅಲ್ಲಿ 1ನೇಯ ಅಂತ ಬಂತಪ್ಪ ಅಂದ್ರೆ ಅಲ್ಲಿ ನೀವ್ ಏನ್ ಮಾಡ್ಬೇಕಾಗ್ತೈತಿ? ಸಂಖ್ಯೆಯ ವಾಚಕವನ್ನು ಹಾಕ್ಬೇಕಾಗತ್ತ ವಿದ್ಯಾರ್ಥಿಗಳೇ. ಸೊ ಅದೇ ರೀತಿ ಗುಣವಾಚಕ. ಹೌದಾ, ಒಂದು ಹುಡುಗಿ ಬಹಳ ಕೆಂಪಾಗಿದ್ದಾಳೆ ಅಥವಾ ಗುಲಾಬಿಯು ತುಂಬಾ ಕೆಂಪಾಗಿದೆ ಅಂತ ಹೇಳ್ತೀವಲ್ಲ, ಕೆಂಪು ಅಂತಕ್ಕಂಥದ್ರ ಗುಣವನ್ನ ವ್ಯಕ್ತಪಡಿಸುತ್ತ ವಿದ್ಯಾರ್ಥಿಗಳೇ. ಸೊ ಅದಕ್ಕಾಗಿ ನಮ್ಗೆ ಆನ್ಸರ್ ಅಲ್ಲಿ ಬಂತ್, ಹಂಗೇನಾರ ಬಂತಂದ ಗುಣವಾಚಕ ಅಂತಕ್ಕಂಥದ್ದು ನಾವು ಆನ್ಸರ್ ಅನ್ನು ಹಾಕ್ತಿವಿ ವಿದ್ಯಾರ್ಥಿಗಳೇ. ಸೊ ನೆಕ್ಸ್ಟ್ ಕ್ವಶನ್ ಅನ್ನು ನೋಡ್ರಿ ಏನೈತಂತ. ನೋಡ್ರಿ ಏನೈತಿ, ಸಪ್ತಮಿಯಿಂದ ಒಳ್ಳೆಯ ಪಾಠವನ್ನು ಕಲಿತೆ, ಗೆರೆ ಎಳೆದ ಪದವು ಅಂತಕ್ಕಂಥದಕ್ಕೆ ಯಾರ ಇಲ್ಲಿ ಸಪ್ತಮಿ ಅಂತಕ್ಕಂಥ ಪದಕ್ಕೆ ಏನಾಗೈತಿ ವಿದ್ಯಾರ್ಥಿಗಳೇ? ಗೆರೆಯನ್ನ ಹಾಕಿದಾರ. ಹೌದಾ, ಸಪ್ತಮಿಯಿಂದ ಅಂತಕ್ಕಂಥದ್ದು ಕೇಳ್ಯಾರ. ನೋಡ್ರಿ ವಿಭಕ್ತಿ ಪ್ರತ್ಯಯ ಮೇಲೆ ಹೇಳಿದ್ದೆ ವಿದ್ಯಾರ್ಥಿಗಳು ನಾನು. ಸೊ ಏನಂತ ಹೇಳಿದೆ? ವಿಭಕ್ತಿ ಪ್ರತ್ಯಯ ಮೇಲೆ ಫಿಕ್ಸ್ ಒಂದು ಕ್ವಶನ್ ನಿಮಗೆ ಅರೈಸ್ ಆಗತ್ತ ವಿದ್ಯಾರ್ಥಿಗಳೇ. ಹೌದಾ, 1 2 ಆಗ್ಬಹುದು. ಹೌದಾ, ಏನೋ ಒಂದು ನಿಮ್ಮ ಲಕ್ ಅಂತಕ್ಕಂಥದ್ದು 1 2 3 ಆಗ್ಬಹುದು ವಿದ್ಯಾರ್ಥಿಗಳೇ. ಸೊ ಅದಕ್ಕಾಗಿ ಇಲ್ಲಿ ಏನ್ ಕೇಳ್ಯಾರ? ಸಪ್ತಮಿ ಇಂದ ಅಂತಕ್ಕಂಥದ್ದು ಬಂದೈತಿ. ಇಂದ ಅಂತಕ್ಕಂಥದ್ದು ಬಂದೈತಿ ಅಂದ್ರ ನೋಡ್ರಿ ಆಪ್ಷನ್ ಏನಿಂದ, ಪ್ರಥಮವು, ದ್ವಿತೀಯ ಹಣ್ಣು, ತೃತೀಯ ಗೆ, ತೃತೀಯ ಇಂದ ಅಂತಕ್ಕಂಥದ್ದು ಕೊಟ್ಟಾರ ವಿದ್ಯಾರ್ಥಿಗಳು. ಸೊ ಆನ್ಸರ್ ಇಂದ. ನಾವು ಪ್ರಥಮವು, ದ್ವಿತೀಯ ಹಣ್ಣು, ತೃತೀಯ ಇಂದ, ಚತುರ್ಥಿ ಗೆ ಕೆ ಅಂತಕ್ಕಂಥದ್ದು ಹೇಳ್ತೀವಿ. ಅದೇ ರೀತಿಯಾಗಿ ನಮಗೆ ಇಂದ ಅಂತಕ್ಕಂಥದ್ದು ಇಲ್ಲಿ ಸಿಕ್ ಬಿಡ್ತು ವಿದ್ಯಾರ್ಥಿಗಳು. ಏನಂತ? ತೃತೀಯ ಇಂದ ಅಂತಕ್ಕಂಥದ್ದು ನಮಗೆ ಏನಾಯ್ತು ಇಲ್ಲಿ ಆನ್ಸರ್ ಸಿಕ್ ಬಿಡ್ತು ವಿದ್ಯಾರ್ಥಿಗಳೇ. ಹೌದಾ, ಅದೇ ರೀತಿ ನೋಡ್ರಿ ಪ್ರಥಮ ಹೂ ಅಂತಕ್ಕಂಥದ ರಾಮನು. ಹೌದಾ, ರಾಮನು ಕಾಡಿಗೆ ಹೋದನು ಅಂತಕ್ಕಂಥದ್ದು ಹೇಳ್ತಿಲ್ಲ, ರಾಮನು ಅಂತಕ್ಕಂಥದ್ದಲ್ಲಿ ಹೂ ಉಚ್ಚಾರ ಆಗ್ತೈತಿ, ಅವಾಗ ಏನಾಗತ್ತ? ಪ್ರಥಮ ಅಂತಕ್ಕಂಥದ್ದು ಬರುತ್ತೆ ವಿದ್ಯಾರ್ಥಿಗಳೇ. ಸೊ ದ್ವಿತೀಯ ಹಣ್ಣು. ಹೌದಾ, ಮರವನ್ನು. ಹೌದಾ, ನಿನ್ನೆ ರೈತರು ಮರವನ್ನು ಕಡಿದರು. ಮರವನ್ನು ಪದವನ್ನ ಗೆರೆ ಎಳೆದಿರ್ತಾರಂತ ಇಟ್ಕೋರಿ. ಮರವನ್ನು ಅಂತಕ್ಕಂಥ ಹಣ್ಣು ಅಂತಕ್ಕಂಥ ಬಂತಂದ ದ್ವಿತೀಯ ಆಗಿರುತ್ತ ವಿದ್ಯಾರ್ಥಿಗಳೇ. ಸೊ ಹೌದಾ, ನಮ್ಗೆ ಇಲ್ಲಿ ಸರಿಯಾದ ಉತ್ತರ ಯಾವ್ದಾಗತ್ತಪ್ಪ ಅಂದ್ರ D4 ತೃತೀಯ ಇಂದ ಅಂತಕ್ಕಂಥದ ವಿದ್ಯಾರ್ಥಿಗಳು. ಸೊ ಆನ್ಸರ್ ಆಗತ್ತ. ನೆಕ್ಸ್ಟ್ ಕ್ವಶನ್ ನೋಡ್ರಿ ಏನೈತಂತ. ನೋಡ್ರಿ ಏನೈತಿ, ಗುರುಗಳು ಪಾಠ ಹೇಳಿದರು, ಇದು ಯಾವ ಕಾಲದಲ್ಲಿದೆ? ಹೌದಾ, ಡೈಲಿ ಒಂದೊಂದು ಕ್ವಶನ್ ಬರಾಕತ್ತಾವ ನೋಡಿ ವಿದ್ಯಾರ್ಥಿಗಳ ಕಾಲದ ಮೇಲೆ. ಹೌದಾ, ಕಾಲದಲ್ಲಿ ಏನಿಲ್ಲ ಬಾಳಿಲ್ಲ, 3 ಬರ್ತಾವ. ಅವು ಯಾವ್ಯಾವ ಅಂತ ನೆನಪಿಟ್ಕೋರಿ ಅಂತ ನಾನು ಹೇಳಿನಿ. ಹೌದಾ, ದ, ಉತ್ತ, ವ ಬಂದು ಅಂದ ಇವು ಸಾಕ. ಅವಷ್ಟಾದ ಕ್ವಶನ್ದಾಗ ನಿಮಗೆ ಐಡೆಂಟಿಫೈ ಮಾಡಕ್ ಬಂತಪ್ಪ ಅಂದ್ರ ಈಸಿಯಾಗಿ ನೀವು ಆನ್ಸರ್ ಅನ್ನ ಏನ್ ಮಾಡ್ತೀರಿ ವಿದ್ಯಾರ್ಥಿಗಳೇ? ಸೊ ಹಾಕ್ತೀರಿ ಅಂತಕ್ಕಂಥದ್ದು ನನ್ನ ಇಚ್ಛೆ ಆಗಿರುತ್ತ. ಹೌದಾ, ನೀವು ಹಾಕ್ತೀರಂತ ನನಗೂ ಕನ್ಫರ್ಮ್ ಗೊತ್ತೈತಿ. ಸೊ ಆಪ್ಷನ್ ಅನ್ನು ನೋಡ್ರಿ ನಿಂದ ಅಂತ. ಒಂದೇದ ವರ್ತಮಾನ, ಭೂತಕಾಲ, ಭವಿಷ್ಯತ್ ಕಾಲ, ಭೂತ ಭವಿಷ್ಯತ್ ಕಾಲ ಅಂತಕ್ಕಂಥದ್ದು ಕೊಟ್ಟಾರ ವಿದ್ಯಾರ್ಥಿಗಳೇ. ಸೊ ಇಲ್ಲಿ ಏನೈತಿ ನೋಡಿ, ಹೇಳಿದರು. ಹೌದಾ, ಇದನ್ನು ಯಾವ ಕಾಲದಲ್ಲಿದೆ ಅಂತಕ್ಕಂಥದ್ದು ಕೇಳ್ಯಾರ. ದ ಅಂತಕ್ಕಂಥದ್ದು ಬಂತಂದ್ರೆ ನಮಗ್ ಗೊತ್ತಾಗತ್ತೆ ಇಲ್ಲಿ ಭೂತಕಾಲ ಅಂತಕ್ಕಂಥದ್ದ. ಅದೇ ರೀತಿ ಉತ್ತ ಬಂತಂದ್ರ ವಿದ್ಯಾರ್ಥಿಗಳು ನಾನು ದಿನಾಲು ಹೇಳಾಕತ್ತೇನೆ ನೋಡಿ ವಿದ್ಯಾರ್ಥಿಗಳು ಇದನ್ನ. ಹೌದಾ, ನೀವು ಒಂದು ಅರ್ಥವನ್ನ ಮಾಡ್ಕೋರಿ. ಏನಪ್ಪಾ ಅಂದ್ರ ಇದು ಫಿಕ್ಸ್ ಬರ್ತೈತಿ ಇದ್ರ ಮೇಲೆ ಕ್ವಶನ್ ಒಂದು ಅಂತಕ್ಕಂಥದ್ದು ನೀವು ನೆನಪಿನಲ್ಲಿ ಇಟ್ಕೊಂಡ್ಬಿಡ್ರಿ. ಹೌದಾ, ಉತ್ತ ಬತ್ತಂದ್ರಪ್ಪ ಅಂದ್ರ ವರ್ತಮಾನ ವಿದ್ಯಾರ್ಥಿಗಳೇ. ಹೌದಾ, ಉತ್ತ ಅಂತಕ್ಕಂಥದ್ದು ಬಂತಂದ ವರ್ತಮಾನ ಅಂತಕ್ಕಂಥದ್ದು ಹೇಳ್ತೀವಿ. ಅದೇ ರೀತಿ ವ ಅಂತಕ್ಕಂಥದ್ದು ಬತ್ತಂದ ಭವಿಷ್ಯತ್ ಆಗತ್ತ. ಹೌದಾ, ವ ಅಂತಕ್ಕಂಥದ್ದು ಬತ್ತಪ್ಪ ಅಂದ್ರ ಭವಿಷ್ಯತ್ ಆಗಿರುತ್ತ. ಅದೇ ರೀತಿ ದ ಬತ್ತಂದ
ಭೂತಕಾಲ ಆಗಿರುತ್ತೆ ವಿದ್ಯಾರ್ಥಿಗಳೇ. ಸೊ ನೆಕ್ಸ್ಟ್ ಕ್ವಶನ್ ಅನ್ನು ನೋಡ್ರಿ ಏನೈತಂತ. ಹೌದಾ, ನೋಡ್ರಿ ಏನೈತ್ ನೋಡ್ರಿ, ಚಿತ್ರದುರ್ಗವನ್ನು ಆಳುತ್ತಿದ್ದ ಪಾಳೆಗಾರ. ಹೌದಾ, ಪಾಳೆಗಾರ ಅಂದ್ರೆ ಯಾರಪ್ಪ ಅಂದ್ರೆ ಇಲ್ಲಿ ಅರಸ ಆಗಿರ್ಬೋದು, ಒಂದ ರಾಜ್ಯ ಆಗಿರ್ಬೋದು. ಹೌದಾ, ಪಾಳೆಗಾರ ಅಂತಕ್ಕಂಥದ್ದು ಕೇಳ್ಯಾರ. ಯಾವ್ದನ್ನತ್ತ, ಚಿತ್ರದುರ್ಗವನ್ನು ಆಳುತ್ತಿದ್ದ ಪಾಳೆಗಾರ ಕೇಳ್ಯಾರ. ಚಿತ್ರದುರ್ಗ ಅಂತ ಅಂದ ಪೆಟ್ಟಿಗೆ ನಿಮಗೆ ನೆನಪಾಗುದು ಯಾರ್ರೀ? ಹೌದಾ, ಒನಕೆ ಓಬವ್ವ. ಹೌದಾ, ಒನಕೆ ಓಬವ್ವನ ಗಂಡ ಯಾರ್ರೀ ಅಂತಕ್ಕಂಥದ್ದನ್ನ ಕೇಳ್ಯಾರ ಇಲ್ಲಿ. ಹೌದಾ, ಪಾಳೆಗಾರ ಅಂದ್ರೆ ಯಾರಿಲ್ಲ, ವೀರ ಮದಕರಿ ಅಂತಕ್ಕಂಥದ್ದು ನಮ್ಗೆ ಆನ್ಸರ್ ಆಗತ್ತ ವಿದ್ಯಾರ್ಥಿಗಳು. ನೋಡ್ರಿ ಎಲ್ಲೈತಿ ಆಪ್ಷನ್ A1 ಮದಕರಿ ನಾಯಕ ಐತಿ, ಸಂಗೊಳ್ಳಿ ರಾಯಣ್ಣ, ಟ್ಯಾಟ್ಯಾ ಟೋಪಿ, ಯದುವೀರ ಅಂತಕ್ಕಂಥದ್ದು ಐತಿ ವಿದ್ಯಾರ್ಥಿಗಳು. ಸೊ ಆನ್ಸರ್ ಇಲ್ಲಿ ವೀರ ಮದಕರಿ ನಾಯಕ ಅಂತಕ್ಕಂಥವ್ರ ರಾಜ್ಯ ಏನ್ ಮಾಡ್ತಿದ್ದಪ್ಪ ಅಂದ್ರೆ ಚಿತ್ರದುರ್ಗ ಕೋಟೆಯನ್ನ ಆಳ್ತಿದ್ದ ವಿದ್ಯಾರ್ಥಿಗಳೇ. ಹೌದಾ, ಕಾವಲು ಕಾಯ್ತಿದ್ದ. ಸೊ ಅದೇ ರೀತಿಯಾಗಿ ಸಂಗೊಳ್ಳಿ ರಾಯಣ್ಣನ ಬದಲು ನಾ ಏನ್ ಹೇಳುವಂತ ಅವಶ್ಯಕತೆ ಇಲ್ಲ ಅಂತ ಅನ್ಕೋತೀನಿ ವಿದ್ಯಾರ್ಥಿಗಳು. ನಿಮಗ ಆಲ್ಮೋಸ್ಟ್ ಸಂಗೊಳ್ಳಿ ರಾಯಣ್ಣ ಫಿಲ್ಮು ನೋಡಿರಿ, ಎಲ್ಲಾನು ಗೊತ್ತು ಐತಿ. ಹೌದಾ, ಕಿತ್ತೂರು ಸಂಸ್ಥಾನದ ಒಬ್ಬ ದೊರೆ ಆಗಿದ್ದ ಅಂತಕ್ಕಂಥದ್ದನ್ನ ನಾವು ಹೇಳ್ಬೋದು. ಅದೇ ರೀತಿಯಾಗಿ ರಾಣಿ ಚೆನ್ನಮ್ಮನ ದತ್ತು ಪುತ್ರ ಆಗಿದ್ದನು ಅಂತ ಹೇಳ್ಬೋದು ವಿದ್ಯಾರ್ಥಿಗಳೇ. ಸೊ ಅದೇ ರೀತಿಯಾಗಿ ಟ್ಯಾಟ್ಯಾ ಟೋಪಿ ಅಂತಕ್ಕಂಥವ್ರ 1857ರ ಸ್ವತಂತ್ರ ಸಂಗ್ರಾಮ ನಡೆದಂತ ಯಾವ್ದ ಕಾಲ ಇದು ಟೈಮ್ನಾಗ ಏನಾಗಿರ್ತೈತಿ, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಜೊತೆ ಅವರ ಇವರ ಕೈಯನ್ನ ಜೋಡಿಸಿರುತ್ತಾರ. ಹೌದಾ, ಯದುವೀರ. ಹೌದಾ, ಯದುವೀರ ಅಂತಕ್ಕಂಥ ಒಂದು ನಮ್ಮ ಮೈಸೂರು ಸಂಸ್ಥಾನದ ಒಬ್ಬ ರಾಜ ಆಗಿದ್ದಂತ ನಾವು ಹೇಳ್ಬೋದು ವಿದ್ಯಾರ್ಥಿಗಳೇ. ಸೊ ಅದೇ ರೀತಿಯಾಗಿ ನೆಕ್ಸ್ಟ್ ಕ್ವಶನ್ ಏನೈತಂತ ನೋಡ್ರಿ, ಏನೈತ್ ನೋಡ್ರಿ, ಆಲದ ಮರ ಎಲ್ಲಿ ಬೆಳೆದು ನಿಂತಿದೆ? ಯಾವ್ದ, ಆಲದ ಮರ ಎಲ್ಲಿ ಬೆಳೆದು ನಿಂತಿದೆ ಅಂತಕ್ಕಂಥದ್ದು ಕೇಳಾಕತ್ತಾರ ವಿದ್ಯಾರ್ಥಿಗಳೇ. ಹೌದಾ, ಸೊ ನೋಡ್ರಿ, ನಾನು ಪಾಠದ ಪಠ್ಯ ಪುಸ್ತಕವನ್ನ ನಿಮಗೆ ಓದ್ರಿ ಅಂತ ಹೇಳಿದ್ದೆ ವಿದ್ಯಾರ್ಥಿಗಳೇ. ಸೊ ನೀವು ಓದಿರಿ ಬಿಟ್ಟರಿ ನನಗಂತೂ ಗೊತ್ತಿಲ್ಲ, ಓದಿಲ್ಲಪ್ಪ ಅಂದ್ರೆ ಓದ್ರಿ ಮೇಲರ. ಹೌದಾ, ನೋಡ್ರಿ, ಆಲದ ಮರ ಎಲ್ಲಿ ಬೆಳೆದು ನಿಂತಿತ್ತು? ಮೂಡಲ ಮನೆ ಅಂತಕ್ಕಂಥ ಒಂದು ನಿಮಗ ಬಂದಂತ 5ನೇ ಪಾಠದಲ್ಲಿ, ಹೌದಾ, 5ನೇ ತರಗತಿಯ ಪಾಠದಲ್ಲಿ ಏನಾಗೈತಿ, ಈ ಕ್ವಶನ್ ಅರೈಸ್ ಆಗೈತಿ ವಿದ್ಯಾರ್ಥಿಗಳೇ. ಹೌದಾ, ಮೂಡಲ ಮನೆ ಅಂತಕ್ಕಂಥ ಪಾಠವನ್ನು ಬರೆದವ್ರು ಯಾರಪ್ಪ ಅಂತ ಕೇಳ್ತಾರ. ಹೌದಾ, ಚಂದ್ರಶೇಖರ್ ಕಂಬಾರ ಅಂತ ಹೇಳ್ಬೇಕು. ಸೊ ಅದೇ ರೀತಿಯಾಗಿ ಏನ್ ಕೇಳ್ಯಾರ ನೋಡು, ಆಲದ ಮರ ಎಲ್ಲಿ ಬೆಳೆದು ನಿಂತಿದೆ ಅಂತಕ್ಕಂಥದ್ದು ಕೇಳ್ಯಾರ ವಿದ್ಯಾರ್ಥಿಗಳೇ. ಆಪ್ಷನ್ ನೋಡ್ರಿ, ಮೊರೆಯಲ್ಲಿ, ಅಗಶ್ಯಾಗ, ಹೊಲದಾಗ, ತೋಟದಾಗ ಅಂತಕ್ಕಂಥದ್ದು ಕೊಟ್ಟಾರ ವಿದ್ಯಾರ್ಥಿಗಳೇ. ಸೊ ಇಲ್ಲಿ ನಮಗೆ ಸರಿಯಾದ ಉತ್ತರ ಯಾವ್ದಾಗತ್ತಪ್ಪ ಅಂದ್ರ ಅಗಶ್ಯಾಗ. ಹೌದಾ, ನಮ್ಮೂರ ಅಗಶ್ಯಾಗ ಆಲದ ಮರ ಬೆಳೆದು ಅಂತಕ್ಕಂಥದ್ದು ಕವಿ ಎಷ್ಟು ಸುಶ್ರಾವವಾಗಿ ಎಷ್ಟು ಚೆನ್ನಾಗಿ ಹೇಳಿದಾರಪ್ಪ ಅಂದ್ರ ನೋಡ್ರಿ, ಆ ಪದ್ಯವನ್ನು ಒಂದ್ಸಲ ಹಾಡ್ರಿ, ನಿಮಗೆ ನೆನಪು ಉಳಿಯತ್ತ ವಿದ್ಯಾರ್ಥಿಗಳೇ. ಅದೇ ರೀತಿಯಾಗಿ ಅದರಲ್ಲಿ ಬರ್ತಕ್ಕಂಥ ಕವಿ ಪರಿಚಯ ಆಗಿರ್ಬೋದು, ಪಾಠವಾಗಿರ್ಬೋದು, ಎಲ್ಲವನ್ನು ಸಂಪೂರ್ಣವಾಗಿ ನೀವು ಓದಿದ್ದ ಆಯ್ತಪ್ಪ ಅಂದ್ರೆ ಮುರಾರ್ಜಿ ಎಕ್ಸಾಮ್ ಅನ್ನ ಆರಾಮಾಗಿ ನೀವು ಕ್ರ್ಯಾಕ್ ಮಾಡ್ಬೋದಂತ ನಾನು ಗ್ಯಾರಂಟಿ ಕೊಡ್ತೀನಿ ವಿದ್ಯಾರ್ಥಿಗಳೇ. ಸೊ ಅದೇ ರೀತಿಯಾಗಿ ನೋಡ್ರಿ ನೆಕ್ಸ್ಟ್ ಕ್ವಶನ್ ಏನೈತಂತ, ಏನೈತಿ, ದ.ರಾ. ಬೇಂದ್ರೆ ಅವರ ಕಾವ್ಯನಾಮ ಕೇಳ್ಯಾರ ವಿದ್ಯಾರ್ಥಿಗಳೇ. ಹೌದಾ, ಯಾರ್ದ, ದ.ರಾ. ಬೇಂದ್ರೆ ಅವರ ಕಾವ್ಯನಾಮ ಕೇಳಿದಾರು. ಸೊ ಆಪ್ಷನ್ ಅನ್ನ ನೋಡ್ರಿ ಏನೈತಂತ, ಕುವೆಂಪು, ಕಾವ್ಯಾನಂದ, ಚಂಪಾ, ಅಂಬಿಕಾ ತನಯ ದತ್ತ ಅಂತಕ್ಕಂಥ ಕೊಟ್ಟಾರ ವಿದ್ಯಾರ್ಥಿಗಳೇ. ಇಲ್ಲಿ ದ.ರಾ. ಬೇಂದ್ರೆ ಅವರ ಕಾವ್ಯನಾಮ ಕೇಳಿದ್ರು, ಆನ್ಸರ್ ಯಾವ್ದಾಗತ್ತ, ಅಂಬಿಕಾ ತನಯ ದತ್ತ ಅಂತಕ್ಕಂಥದ್ದು ಏನಾಗತ್ತ ಆನ್ಸರ್ ಆಗತ್ತ ವಿದ್ಯಾರ್ಥಿಗಳೇ. ಸೊ ಅದೇ ರೀತಿಯಾಗಿ ಕುವೆಂಪು ಅವ್ರು ನೋಡ್ರಿ, ಶ್ರೀ ರಾಮಾಯಣ ದರ್ಶನಂ ಅಂತಕ್ಕಂಥ ಕೃತಿಯೇ ಬರುತ್ತೆ ವಿದ್ಯಾರ್ಥಿಗಳೇ. ಸೊ ರಾಮಾಯಣ ದರ್ಶನಂ ಅಂತಕ್ಕಂಥ ಕೃತಿಗೆ ಏನಾಗೈತಿ, ಕುವೆಂಪು ಅವ್ರಿಗೆ ಜ್ಞಾನಪೀಠ ಪ್ರಶಸ್ತಿ ದೊರೆತಿದೆ ವಿದ್ಯಾರ್ಥಿಗಳು. ಹೌದಾ, ಸೊ ಮೊಟ್ಟ ಮೊದಲಿಗೆ ಜ್ಞಾನಪೀಠ ಪ್ರಶಸ್ತಿ ಪಡೆದವ್ರು ಯಾರಂತ ಕೇಳಿದ್ರೆ ಕುವೆಂಪು ಅಂತ ಹೇಳ್ತೀವಿ. ಹೌದಾ, ಸೊ ಅದೇ ರೀತಿಯಾಗಿ ಕಾವ್ಯಾನಂದ ಅಂತಕ್ಕಂಥದ್ದು ಯಾರ್ದಪ್ಪ ಅಂದ್ರೆ ಇದ ಸಿದ್ದಯ್ಯ ಪುರಾಣಿಕ್ ಅವರ ಕಾವ್ಯನಾಮ ಆಗಿರುತ್ತೆ ವಿದ್ಯಾರ್ಥಿಗಳೇ. ಸೊ ಅದೇ ರೀತಿ ಚಂಪಾ ಅಂದ್ರ ಚಂದ್ರಶೇಖರ್ ಪಾಟೀಲ್ ಅವರ ಕಾವ್ಯನಾಮ ಆಗಿರುತ್ತೆ ವಿದ್ಯಾರ್ಥಿಗಳೇ. ಸೊ ದ.ರಾ. ಬೇಂದ್ರೆ ಕೇಳ್ಯಾರ ನಮಗಿಲ್ಲಿ ಏನಾಗತ್ತ, ಅಂಬಿಕಾ ತನಯ ದತ್ತ ಅಂತಕ್ಕಂಥದ್ದ ಕಾವ್ಯನಾಮ ಆಗಿರುತ್ತೆ ವಿದ್ಯಾರ್ಥಿಗಳೇ. ಸೊ ನೆಕ್ಸ್ಟ್ ಕ್ವಶನ್ ಅನ್ನ ನೋಡೋಣ ಬರ್ರಿ ಏನೈತಂತ, ಏನೈತ್ ನೋಡ್ರಿ, ಮಲ್ಲಜ್ಜಿಯ ಮಳಿಗೆ ನನಗೆ ಒಂದು ಡ್ಯಾಶ್ ಇದ್ದಂತೆ ಅಂತ ಕೇಳ್ಯಾರ. ಸೊ ವಿದ್ಯಾರ್ಥಿಗಳ ಮಲ್ಲಜ್ಜಿಯ ಮಳಿಗೆ ಪಾಠದಲ್ಲಿ ಬಂದೈತಿ ನೋಡ್ರಿ ಕ್ವಶನ್. 5ನೇ ತರಗತಿ ಪಠ್ಯ ಪುಸ್ತಕವನ್ನ ಅದೇ ಸಲುವಾಗಿ ಹೇಳತ್ತೇನೆ ವಿದ್ಯಾರ್ಥಿಗಳು. ನಾನು ನಿಮಗೆ ಇಷ್ಟು ಒತ್ತು ಕೊಟ್ಟ ನಾನು ನಿಮ್ಗೆ ಹೇಳಕತ್ತೇನಪ್ಪ ಅಂದ್ರೆ ಒಂದೊಂದು ಅರ್ಥ ಮಾಡ್ಕೋರಿ, ಕ್ವಶನ್ಗೂ ಪಾಠದಲ್ಲಿ ಬರಾಕತ್ತಾವು ಅಂತ ನೆನಪಿಟ್ಕೋರಿ. ಹೌದಾ, ಸೊ ಆನ್ಸರ್ ಅನ್ನ ನೋಡ್ರಿ ಏನಾಗತ್ತಂತ, ಮನೆ, ಊರು, ಜಾದು ಲೋಕ, ಪರಲೋಕ ವಿದ್ಯಾರ್ಥಿಗಳೇ. ಹೌದಾ, ಹೆಂಗ್ ಅಂತಂತ ಮಲ್ಲಜ್ಜಿಯ ಮಳಿಗೆ ಒಂದು ನೋಡ್ರಿ, ಮಲ್ಲಜ್ಜಿಯ ಮಳಿಗೆ ಅಂದ್ರೆ ಸೊ ವಿದ್ಯಾರ್ಥಿಗಳು ಏನು ಅಲ್ಲ, ಅಂಗಡಿ. ಹೌದಾ, ಮಲ್ಲಜ್ಜಿಯ ಅಂಗಡಿ. ಹೌದಾ, ಮಳಿಗೆ ಅಂದ್ರ ಅಂಗಡಿ. ಒಂದು ನನಗೆ ಒಂದು ಡ್ಯಾಶ್ ಇದ್ದಂತೆ ಅಂದ್ರ ಜಾದೂ ಲೋಕವಿದ್ದಂತೆ ಕಾಣಿಸ್ತಂತ ಹೇಳ್ತಾರ. ಹೌದಾ, ಆ ಪಾಠವನ್ನ ಸಂಪೂರ್ಣವಾಗಿ ಓದ್ಕೋರಿ ವಿದ್ಯಾರ್ಥಿಗಳು. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ ಬರ್ರಿ, ನೋಡ್ರಿ ಏನೈತಿ, ಬೇವೂರರನ್ನು ಬಿಗಿದಪ್ಪಿ ಪ್ರಶಂಸಿಸಿದವರು ಯಾರು? ಹೌದಾ, ಪ್ರಶಂಸಿಸಿದವರು ಅಂದ್ರೆ ಏನ್ ತಿಳ್ಕೊಬೇಡ್ರಿ ವಿದ್ಯಾರ್ಥಿಗಳೇ, ಅವ್ರನ್ನ ಶಬಾಷ್ ಅಂತಾರ ಗೊತ್ತಾ.
ಹೌದಾ, ಶಬಾಷ್ ಅಂತ ಅವ್ರಿಗೆ ನೀ ಚಲೋ ಕೆಲಸ ಮಾಡಿಪ್ಪ, ಒಳ್ಳೆ ಕೆಲಸ ಮಾಡಿ ಅಂತೇಳಿ ಅವ್ರಿಗೆ ಹುಮ್ಮಸ್ಸನ್ನ ಬರೋ ತರ ಮಾತುಗಳನ್ನ ಹೇಳ್ತಾರಲ್ಲ, ಅವ್ರಿಗೆ ಅವರ ಪ್ರಶಂಸಿದವ್ರು ಯಾರು ಅಂತ ಕೇಳಕತ್ತಾರ. ಒಂದೇದ್ ನೋಡ್ರಿ, ಮಹಾತ್ಮ ಗಾಂಧಿ, ರಮಾನಂದರು, ಮನುಷ್ಯರೆಲ್ಲರೂ, ಮಾಣಿಕ್ ಶಾ ಅಂತಕ್ಕಂಥವ್ರ ಅಂತ ಕೊಟ್ಟಾರ. ಸೊ ಆನ್ಸರ್ ಯಾವ್ದಾಗತ್ತ ವಿದ್ಯಾರ್ಥಿಗಳಲ್ಲಿ? ಫೀಲ್ಡ್ ಮಾರ್ಷಲ್ ಮಾಣಿಕ್ ಶಾ ಅಂತಕ್ಕಂಥವ್ರು ಆಗತ್ತ. ಇವ್ರೇನಾಗಿದ್ರು ಇಂಡಿಯನ್ ಆರ್ಮಿಯಲ್ಲಿ ಬರ್ತಕ್ಕಂಥ ಜನರಲ್ ಆಗಿದ್ರು ವಿದ್ಯಾರ್ಥಿಗಳೇ. ಸೊ ಜಿ ಬೇವೂರ್ ಅವರು ಏನಾಗಿದ್ರು, ಒಂದು ಆರ್ಮಿಯಲ್ಲಿ ಸೇವೆಯನ್ನು ಸಲ್ಲಿಸಿದಂತ ಒಬ್ಬ ಧೀರ ಸೇನಾನಿ ಆಗಿದ್ರು ವಿದ್ಯಾರ್ಥಿಗಳೇ. ಧೀರ ಸೇನಾನಿ ಅಂತ ಪಾಠದಲ್ಲಿ ಬಂದಿರತಕ್ಕಂತ ಕ್ವಶನ್ ವಿದ್ಯಾರ್ಥಿಗಳು. ಇಲ್ಲೇ ನೋಡ್ರಿ, ನೀವು ಒಂದು ಅರ್ಥ ಮಾಡ್ಕೋರಿ. ಈಗ 3 ಕ್ವಶನ್ ಏನಾದ್ರು ಪಾಠದಲ್ಲಿ ಬಂದು ವಿದ್ಯಾರ್ಥಿಗಳೇ. ಸೊ ಅದಕ್ಕಾಗಿ ನೀವು ಏನ್ ಮಾಡ್ರಿ, ಪಠ್ಯ ಪುಸ್ತಕವನ್ನು ಒಂದ್ ಸ್ವಲ್ಪ ನೀಟಾಗಿ ಚೆನ್ನಾಗಿ ಓದ್ರಿ ಅಂತ ಹೇಳ್ತಾ ನೆಕ್ಸ್ಟ್ ಕ್ವಶನ್ ನೋಡ್ನು ಬರ್ರಿ ಏನೈತಂತ. ನೋಡ್ರಿ ಏನೈತಿ, ನೀನು ಎಲ್ಲಿಗೆ ಹೊರಟಿರುವ ಈ ವಾಕ್ಯದಲ್ಲಿ ಬಳಸಬೇಕಾದ ಲೇಖನ ಚಿಹ್ನೆ ಅಂತಕ್ಕಂಥದ್ದು ಕೊಟ್ಟಾರ ವಿದ್ಯಾರ್ಥಿಗಳೇ. ಹೌದಾ, ನೋಡ್ರಿ, ನೀನು ಎಲ್ಲಿಗೆ ಹೊರಟಿರುವೆ, ನೀನು ಎಲ್ಲಿಗೆ ಹೊರಟಿರುವೆ ಅಂತಕ್ಕಂಥ ಕೊಟ್ಟಾರ. ಹೌದಾ, ಈ ವಾಕ್ಯದಲ್ಲಿ ಬಳಸಬೇಕಾದ ಲೇಖನ ಚಿಹ್ನೆ. ಹೌದಾ, ಇಲ್ಲಿ ಅವ್ರು ಏನ್ ಮಾಡ್ಯಾರ, ಪೂರ್ಣ ವಿರಾಮನ ಇಟ್ಟಾರ ವಿದ್ಯಾರ್ಥಿಗಳೇ. ಬಟ್ ಅಲ್ಲ, ನೀ ಎಲ್ಲಿಗೆ ಹೊರಟಿರುವೆ ಅಂತಕ್ಕಂಥದನ್ನ ಕೇಳತ್ತಾರ. ನೋಡ್ರಿ, ಆಪ್ಷನ್ ಏನಿಂದ ಒಳ್ಳೆ ಪ್ರಶ್ನಾರ್ಥಕ, ಆಶ್ಚರ್ಯ ಸೂಚಕ, ಉದ್ಧರಣ, ಪೂರ್ಣ ವಿರಾಮ ಅಂತಕ್ಕಂಥದ್ದು ಐತಿ ವಿದ್ಯಾರ್ಥಿಗಳೇ. ಸೊ ನೀವು ಕ್ವಶನ್ ಅನ್ನ ನೀಟಾಗಿ ಓದ್ರಿಪ್ಪ ಅಂದ್ರೆ ಇಲ್ಲಿ ಅರ್ಥ ಆಗತ್ತ. ಕ್ವಶನ್ ಒಂದ್ ಸಲ ಓದ್ರಿ, 2 ಸಲ ಓದ್ರಿ. ಹೌದಾ, ನೋಡ್ರಿ ಇಲ್ಲಿ ಏನ್ ಕೇಳ್ಯಾರಂತ, ನೀನು ಎಲ್ಲಿಗೆ ಹೊರಟಿರುವೆ ಅಂತಕ್ಕಂಥದ್ದು ಕೊಟ್ಟು ಇಲ್ಲಿ ಪೂರ್ಣ ವಿರಾಮನ ಇಟ್ಟಾರ. ಬಟ್ ಈ ವಾಕ್ಯದಲ್ಲಿ ಬಳಸಬೇಕಾಗಿದ್ದು ಯಾವ ಚಿಹ್ನೆ ಅಂತಕ್ಕಂಥದ್ದು ಕೇಳತ್ತಾರ ವಿದ್ಯಾರ್ಥಿಗಳೇ. ಸೊ ನೋಡ್ರಿ, ಎಲ್ಲಿಗೆ ಹೊರಟಿರುವೆ ಅಂತಕ್ಕಂಥದ್ದವರಿಗೆ ಪ್ರಶ್ನಾರ್ಥಕ ಚಿಹ್ನೆ. ಹೌದಾ, ಕ್ವಶನ್ ಅನ್ನ ಮಾಡ್ತಾರೆ, ನೀ ಎಲ್ಲಿಗೆ ಹೊರಟಿರುವೆ ಅಂತಕ್ಕಂಥದ್ದು. ಹೌದಾ, ಸೊ ಅದೇ ರೀತಿಯಾಗಿ ಆಶ್ಚರ್ಯ ಸೂಚಕ ಅಂದ್ರು ಒಂದ, ಭಾವ ಸೂಚಕ ಅಂದ್ರು ಒಂದ ವಿದ್ಯಾರ್ಥಿಗಳ. ಮತ್ತ ಇದೆಲ್ಲಿದ್ ಬತ್ತ ಆಶ್ಚರ್ಯ ಸೂಚಕ ಅಂತ ಅನ್ಕೋಬೇಡ್ರಿ. ಹೌದಾ, ಸೊ ಅದೇ ರೀತಿಯಾಗಿ ಉದ್ಧರಣ ಅಂತಕ್ಕಂಥದ್ದು ಗೊತ್ತೈತಿ ನಿಮ್ಗ. ಒಂಟಿ ಉದ್ಧರಣ ಮತ್ತು ಜೋಡಿ ಉದ್ಧರಣ 2 ಬರ್ತಾವ. ಪೂರ್ಣ ವಿರಾಮ ಅಂದ್ರ ಒಂದು ವಾಕ್ಯ ಮುಗಿದ ನಂತರ, ಒಂದು ವಾಕ್ಯ ಪೂರ್ಣ ಆದ ನಂತರ ನಾವೇನ್ ಕೊಡ್ತಿಲ್ಲ ಅದಕ್ಕೆ ಪೂರ್ಣ ವಿರಾಮ ಅಂತಕ್ಕಂಥದ್ದು ಕರಿತೀವಿ ವಿದ್ಯಾರ್ಥಿಗಳೇ. ಸೊ ನೆಕ್ಸ್ಟ್ ಕ್ವಶನ್ ನೋಡ್ರಿ ಏನೈತಂತ. ನೋಡ್ರಿ ಏನೈತಿ, ನದಿ ತುಂಬಿ ಹರಿಯುತ್ತಿದೆ, ಇದರಲ್ಲಿರುವ ಹರಿಯುತ್ತಿದೆ ಎನ್ನುವುದು ಅಂತ ಕೊಟ್ಟಾರ ವಿದ್ಯಾರ್ಥಿಗಳೇ. ಹರಿಯುತ್ತಿರುವುದು ಅಂತ ಕೊಟ್ಟಾರ. ಇಲ್ಲಿ ಏನೈತಂತ, ನದಿ ತುಂಬಿ ಹರಿಯುತ್ತಿದೆ, ಇದರಲ್ಲಿರುವ ಹರಿಯುತ್ತಿದೆ ಎನ್ನುವುದು ಏನಾಗತ್ತ? ಕರ್ತೃ ಆಗತ್ತೋ, ಕರ್ಮ ಆಗತ್ತೋ, ಕ್ರಿಯಾಪದ ಆಗತ್ತೋ, ಇನ್ ನಾಮಪದ ಆಗತ್ತೋ, ಯಾವ್ದಾಗ್ತೈತಿ ಅಂತ ನೋಡೋಣ ವಿದ್ಯಾರ್ಥಿಗಳು. ಆಪ್ಷನ್ ನೋಡ್ರಿ ಏನೇನೈತಿ. ಒಂದೇ ಕರ್ತೃ, ಕರ್ಮ, ಕ್ರಿಯೆ, ವಾಚಕ ಅಂತಕ್ಕಂಥದ್ದು ಕೊಟ್ಟಾರ ವಿದ್ಯಾರ್ಥಿಗಳೇ. ಇಲ್ಲಿ ಹರಿಯುತ್ತಿದೆ ಅಂದ್ರ ಅದ ಹರ್ಕೋತ ಹೊಂಟೈತಿ ಆಲ್ರೆಡಿ. ಹೌದಾ, ಅಂದ್ರ ಇಲ್ಲಿ ಕ್ರಿಯೆ ಅಂತಕ್ಕಂಥ ವಿದ್ಯಾರ್ಥಿಗಳು ನಮಗೆ ಸರಿಯಾದ ಉತ್ತರ ಆಗಿರತ್ತ. ಹೌದಾ, ಇಲ್ಲಿ ನೋಡ್ರಿ ಅದೇ ರೀತಿಯಾಗಿ ಕರ್ತೃ ಅಂದ್ರ ನದಿ ಅಂತಕ್ಕಂಥದ್ದು ಆಗತ್ತ ವಿದ್ಯಾರ್ಥಿಗಳು ಇಲ್ಲಿ. ಅದೇ ರೀತಿ ಕರ್ಮ ಅಂದ್ರ ತುಂಬಿ ಆಗತ್ತ, ಹರಿಯುತ್ತಿದೆ ಅಂತಕ್ಕಂಥದ್ದು ಕ್ರಿಯೆ ಆಗತ್ತ. ಒಂದು ವಾಕ್ಯ ನಮಗೆ ಏನಾರ ಪೂರ್ಣ ಆಗಬೇಕಾಗಿತ್ತು ಅಂದ್ರೆ ತಿಳ್ಕೊರಿ ವಿದ್ಯಾರ್ಥಿಗಳೇ, ನಮಗಲ್ಲಿ ಏನೇನು ಬರಬೇಕು? ಕರ್ತೃ, ಕರ್ಮ, ಕ್ರಿಯಾಪದ 3 ಸೇರಿದಾಗ ಮಾತ್ರ ಏನಾಗತ್ತ, ಒಂದು ವಾಕ್ಯ ಪರಿಪೂರ್ಣ ಆಗತ್ತ ವಿದ್ಯಾರ್ಥಿಗಳೇ. ಹೌದಾ, ಸೊ ನೆಕ್ಸ್ಟ್ ಕ್ವಶನ್ ಅನ್ನ ನೋಡ್ರಿ ಏನಾಗತ್ತಂತ. ನೋಡ್ರಿ ಏನೈತಿ ನೋಡ್ರಿ, ವರ್ತಮಾನ ಕಾಲದ ಕಾಲಸೂಚಕ ಪ್ರತ್ಯಯ ಕೇಳ್ಯಾರ ವಿದ್ಯಾರ್ಥಿಗಳೇ. ಸೊ ಕಾಲಸೂಚಕಗಳ ಮೇಲೆ ನಾ ಏನ್ ಮಾಡೀನಿ, ಡೈಲಿನೂ ಒಂದೊಂದು ಕ್ವಶನ್ ಅರೈಸ್ ಆಗಿದಾವ. ನಾನು ಅದನ್ನ ಉತ್ತರವನ್ನ ಹೇಳಿದೀನಿ ನಿಮಗ, ಯಾವ ಯಾವ ತರ ಬರ್ತೈತೆ ಅಂತಾನು ಹೇಳೀನಿ. ಹೌದಾ, ಸೊ ನೋಡ್ರಿ ಯಾವ್ದ್ರ ಕೇರ, ವರ್ತಮಾನ ಕಾಲದ ಕೇರ್ ವಿದ್ಯಾರ್ಥಿಗಳೇ. ಸೊ ಆಪ್ಷನ್ ಅನ್ನ ನೋಡ್ರಿ, ದ ಐತಿ, ವ ಐತಿ, ಉತ್ತ ಐತಿ, ಇಂದ ಅಂತಕ್ಕಂಥದ್ದು ಐತಿ. ಇಲ್ಲಿ ವರ್ತಮಾನ ಕೇರ್ ಅಂದ್ರೆ ನಮಗೆ ಉತ್ತ ಅಂತಕ್ಕಂಥದ್ದು ನಾವು ಈಸಿಯಾಗಿ ಹೇಳ್ತೀವಿ ವಿದ್ಯಾರ್ಥಿಗಳೇ. ಯಾಕಂದ್ರೆ ನಾವು ಡೈಲಿ ಕ್ಲಾಸ್ನ ನೋಡಾಕತ್ತೀವ್ರಿ, ಈಗ ಅದ್ರ ಮೇಲೆ ಕ್ವಶನ್ಗಳು ಬರಾಕತ್ತಾವ. ಸೊ ಉತ್ತ ಅಂದ್ರೆ ವರ್ತಮಾನ ಅಂತಕ್ಕಂಥದ್ದು ನಮಗ್ ಗೊತ್ತೈತಿ. ಅದೇ ರೀತಿ ದ ಅಂತಕ್ಕಂಥದ್ದು ಮತ್ತ ವ ಅಂತಕ್ಕಂಥದ್ದು ನೋಡ್ರಿ, ದ ಅಂದ್ರ ಯಾವ್ದಾಗತ್ತ, ಭೂತಕಾಲ ಆಗತ್ತ. ದ ಅಂತಕ್ಕಂಥದ್ದು ಭೂತಕಾಲ ಆಗತ್ತ. ಅದೇ ರೀತಿ ವ ಅಂದ್ರ ಭವಿಷ್ಯತ್ ಕಾಲ ಆಗತ್ತ ವಿದ್ಯಾರ್ಥಿಗಳೇ. ಹೌದಾ, ಭವಿಷ್ಯತ್ ಆಗತ್ತ. ಅದೇ ರೀತಿ ಉತ್ತ ಅಂದ್ರ ವರ್ತಮಾನ ಆಗತ್ತ. ನಮಗ್ ಕೇಳಾಕತ್ತಿದ ಕ್ವಶನ್ ಯಾವ್ದ್ರಿ, ವರ್ತಮಾನನ ಕೇಳಾಕತ್ತಾರ. ಸೊ ಅದಕ್ಕಾಗಿ ನಮ್ಮ ಆನ್ಸರ್ ಯಾವ್ದಾಗ್ತೈತಿ, C3 ಉತ್ತ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗಿರುತ್ತ ವಿದ್ಯಾರ್ಥಿಗಳೇ. ನೆಕ್ಸ್ಟ್ ಕ್ವಶನ್ ನೋಡ್ರಿ ಏನೈತಂತ. ಓದ್ರಿ ಒಂದ್ಸಲ ಕ್ವಶನ್ ಅನ್ನ ನೀವು. ತಾನು ಎಂಬ ಪದವು ಡ್ಯಾಶ್ ಸರ್ವನಾಮ ಅಂತಕ್ಕಂಥ ಕೊಟ್ಟಾರ ವಿದ್ಯಾರ್ಥಿಗಳೇ. ನೋಡ್ರಿ ಇಲ್ಲಿ ಸರ್ವನಾಮಗಳ ಮೇಲೆ ಬಂದವು. ಸರ್ವನಾಮ ಅಂದ್ರೆ ಇಲ್ಲಿ ಯಾವ್ಯಾವ ಬರ್ತಾವ ಅಂತ ನಿಮಗ್ ಗೊತ್ತೈತಿ. ಹೌದಾ, ನೋಡ್ರಿ ನೆಕ್ಸ್ಟ್ ನೋಡ್ರಿ ಇಲ್ಲಿ ಏನೈತಿ ಕ್ವಶನ್. ತಾನು ಎಂಬ ಪದವು ಪುರುಷಾರ್ಥಕ ಬಂದೈತಿ, ಪ್ರಶ್ನಾರ್ಥಕ ಬಂದೈತಿ, ದರ್ಶಕ ಬಂದೈತಿ, ಆತ್ಮಾರ್ಥಕ ಅಂತಕ್ಕಂಥ ಬಂದೈತಿ ವಿದ್ಯಾರ್ಥಿಗಳು. ಸೊ ನಮಗೆ ಆನ್ಸರ್ ಯಾವ್ದಾಗತ್ತಂದ್ರ ತಾನು, ತಾವು ಅಂತಕ್ಕಂಥದ್ದು ನಮಗಿಲ್ಲಿ ಆತ್ಮಾರ್ಥಕ ಒಳಗೆ ಬರುತ್ತ ವಿದ್ಯಾರ್ಥಿಗಳೇ. ಸೊ ಎಲ್ಲಿ ಬರತ್ತ, ಆತ್ಮಾರ್ಥಕ ಒಳಗೆ ಬರ್ತೈತಿ. ಹೌದಾ, ಪುರುಷಾರ್ಥಕ ಒಳಗೆ ನೋಡ್ರಿ, ನೀನು, ನೀವು ಅಂತಕ್ಕಂಥವೆಲ್ಲ ಎಲ್ಲಿ ಬರ್ತಾವು, ಪುರುಷಾರ್ಥಕ ಒಳಗೆ ಬರ್ತಾವು. ಅದೇ ರೀತಿ ಪ್ರಶ್ನಾರ್ಥಕ ಅಂದಾಗ ಯಾರು, ಯಾವುದು, ಯಾವಾಗ ಅಂತಕ್ಕಂಥದ್ದು ಬರ್ತಪ್ಪ ಅಂದ್ರೆ ಅಲ್ಲಿ ಪ್ರಶ್ನಾರ್ಥಕ ಒಳಗೆ ಬರ್ತಾವ ವಿದ್ಯಾರ್ಥಿಗಳೇ. ಸೊ ನಮಗಿಲ್ಲಿ ತಾನು ಎಂಬುದು ಎಲ್ಲಿ ಬರ್ತೈತಿ, ಆತ್ಮಾರ್ಥಕ ಸರ್ವನಾಮದಲ್ಲಿ ಬರುತ್ತೆ ವಿದ್ಯಾರ್ಥಿಗಳೇ. ಸೊ ನೆಕ್ಸ್ಟ್ ಕ್ವಶನ್ ಅನ್ನ ನೋಡ್ರಿ ಏನೈತಂತ.
ನೋಡ್ರಿ ಏನೈತಿ, ವಿನೋದನು ವೀಣೆಯನ್ನು ಬಾರಿಸಿದನು, ಈ ವಾಕ್ಯದಲ್ಲಿ ವಿನೋದ ಎನ್ನುವುದು ಅಂತಕ್ಕಂಥ ಕೇಳಕತ್ತಾರ ವಿದ್ಯಾರ್ಥಿಗಳೇ. ಸೊ ಏನಂತ, ವಿನೋದನು ವೀಣೆಯನ್ನು ಬಾರಿಸಿದನು, ಈ ವಾಕ್ಯದಲ್ಲಿ ವಿನೋದ ಅಂತಕ್ಕಂಥದ್ದು ಕೇಳತ್ತಾರ ವಿದ್ಯಾರ್ಥಿಗಳು. ವಿನೋದ ಅಂತಕ್ಕಂಥ ಶಬ್ದ ಏನಾಗತ್ತ ಅಂತ ಕೇಳ್ತಾರ. ಆಪ್ಷನ್ ಅನ್ನ ನೋಡ್ರಿ ಏನೈತಿ, ಅಂಕಿತನಾಮ, ರೂಢನಾಮ, ಅನ್ವರ್ಥನಾಮ, ಭಾವನಾಮ ಅಂತಕ್ಕಂಥದ್ದು ಕೊಟ್ಟಾರ ವಿದ್ಯಾರ್ಥಿಗಳೇ. ಇಲ್ಲಿ ವಿನೋದ ಅಂತಕ್ಕಂಥದ್ದು ಏನಾಗಿರ್ತದೆ, ಗುರುತಿಗಾಗಿ ಹೌದಾ, ಗುರುತಿಗಾಗಿ ಇಟ್ಟುಕೊಂಡ ಹೆಸರು ಆಗಿರುತ್ತೆ ವಿದ್ಯಾರ್ಥಿಗಳೇ. ಸೊ ಅದ್ರ ಸಂಬಂಧ ಏನಾಗತ್ತ, ಅಂಕಿತ ನಾಮ ಅಂತಕ್ಕಂಥದ್ದು ನಮಗ ಉತ್ತರ ಆಗತ್ತ ವಿದ್ಯಾರ್ಥಿಗಳೇ. ಸೊ ರೂಢನಾಮ ಅಂದ್ರೆ ಏನಂತೀವಿ ನಾವಂದ್ರ, ರೂಢಿಯಿಂದ ಬಂದಂತ ಪದಗಳಿಗೆ ನಾವು ಏನಂತೀವಿ, ರೂಢನಾಮ ಅಂತ ಕರಿತೀವಿ. ಉದಾಹರಣೆ ನೋಡ್ರಿ, ಶಾಲೆ ಆಗಿರ್ಬೋದು, ನದಿ ಆಗಿರ್ಬೋದು, ಬೆಟ್ಟ ಆಗಿರ್ಬೋದು, ಹೌದಾ. ಸೊ ಅವಕ್ಕೆಲ್ಲ ಏನಂತೀವಿ ನಾವು ರೂಢನಾಮ ಅಂತಕ್ಕಂಥದ್ದು ಕರಿತೀವಿ ವಿದ್ಯಾರ್ಥಿಗಳೇ. ಅದೇ ರೀತಿಯಾಗಿ ಅನ್ವರ್ಥಕ ನಾಮ ಅಂತಕ್ಕಂಥದ್ದಂದ್ರ, ಈಗ ಅಂಗವೈಕಲ್ಯದ ಮ್ಯಾಲ, ಹೌದಾ, ಅವ್ರೇನೋ ಒಬ್ರು ಕುಂಟಿದ್ರು, ಕುರುಡಿದ್ರು ಅಂದ್ರೆ ನಾವು ಅವಕ್ಕೆಲ್ಲ ಏನಂತೀವಿ, ಅಂಗವೈಕಲ್ಯದ ಅಥವಾ ಅವರ ವ್ಯಾಪಾರದ ಗುರುತಿಗಾಗಿ ಇಟ್ಕೊಂಡಂತ ಹೆಸರುಗಳಿಗೆ ನಾವು ಏನಂತ ಕರಿತೀವಿ, ಅನ್ವರ್ಥಕ ನಾಮ ಅಂತಕ್ಕಂಥದ್ದು ಕರಿತೀವಿ ವಿದ್ಯಾರ್ಥಿಗಳು. ಸೊ ಇಲ್ಲಿ ಆನ್ಸರ್ ಯಾವ್ದಾಗತ್ತಪ್ಪ ನಮಗಂದ್ರ ಅಂಕಿತ ನಾಮ. ವಿನೋದ ಅಂತಕ್ಕಂಥದ್ದು ಕೇಳ್ಯಾರ, ಅಂಕಿತ ನಾಮ ಅಂತಕ್ಕಂಥದ ಸರಿಯಾದ ಉತ್ತರ ಆಗಿರುತ್ತೆ ವಿದ್ಯಾರ್ಥಿಗಳೇ. ಸೊ ಅದೇ ರೀತಿ ನೆಕ್ಸ್ಟ್ ಕ್ವಶನ್ ನೋಡ್ರಿ. ನೋಡ್ರಿ ಏನೈತ್ ನೋಡ್ರಿ, ಹೌದಾ, ಜಂಬ ಪದದ ಅರ್ಥ ಹೋಲುವ ಇನ್ನೊಂದು ಪದ ಅಂತಕ್ಕಂಥ ಕೇಳ್ಯಾರ. ಯಾವ್ದ್ರದತ್ತ, ಜಂಬ, ಹೌದಾ. ಸೊ ಜಂಬ ಪದವನ್ನ ಹೋಲುವ ಇನ್ನೊಂದು ಪದ ಯಾವ್ದು ಅಂತ ಕೇಳತ್ತಾರ. ಸೊ ವಿದ್ಯಾರ್ಥಿಗಳೇ, ನೀವು ಒಂದನೇ ಪಾಠದಾಗ ನೋಡ್ತೀರಿ, ಜಂಬ ಅಂತಕ್ಕಂಥದ್ದು ಗರ್ವ, ಒಣ ಆಡಂಬರ ಅಂತಕ್ಕಂಥದ್ದು ನೀವು ಪದಗಳ ಅರ್ಥಗಳನ್ನ ಓದ್ಕೊಂಡಿರಿ ವಿದ್ಯಾರ್ಥಿಗಳು. ಸೊ ಅದೇ ರೀತಿಯಾಗಿ ನೋಡ್ರಿ ಆನ್ಸರ್ ಯಾವ್ದಾಗತ್ತಂತ, ಇಲ್ಲಿ ಒಂದೇದು ಕಲಹ ಐತಿ, ಕೇಡು ಐತಿ, ವಿಪತ್ತು ಐತಿ, ಗರ್ವ ಐತಿ. ಜಂಬ ಅಂತಕ್ಕಂಥದ್ದು ಇನ್ನೊಂದು ಪದ ಯಾವ್ದಪ್ಪ ಅಂದ್ರೆ ನಮಗಿಲ್ಲಿ ಗರ್ವ ಅಂತಕ್ಕಂಥದ್ದಾಗತ್ತೆ ವಿದ್ಯಾರ್ಥಿಗಳೇ. ಸೊ ಅದೇ ರೀತಿಯಾಗಿ ಕಲಹ ಅಂದ್ರ ಜಗಳ ಅಂತ ಬರುತ್ತೆ ವಿದ್ಯಾರ್ಥಿಗಳೇ, ಹೌದಾ. ಜಗಳ, ಕಲಹ ಅಂತ ಬರುತ್ತೆ. ನೆಕ್ಸ್ಟ್ ಕೇಡು ಅಂದ್ರೆ ವಿಪತ್ತು, ವಿಪತ್ತು ಅಂದ್ರೆ ಕೇಡು ವಿದ್ಯಾರ್ಥಿಗಳೇ. ಸೊ ಅದ್ರೊಳಗೇನು ಡಿಫ್ರೆಂಟ್ ಆಗಂಗಿಲ್ಲ. ಈಗ ನಮಗ್ ಜಂಬ ಕೇಳಂದ್ರೆ ಅದ್ರ ಉತ್ತರ ಗರ್ವ ಅಂತಕ್ಕಂಥದ್ದಾಗತ್ತ ವಿದ್ಯಾರ್ಥಿಗಳೇ. ಜಂಬ ಅಂದ್ರ ಗರ್ವ, ಹೌದಾ. ಸೊ ನೆಕ್ಸ್ಟ್ ಕ್ವಶನ್ ನೋಡ್ರಿ ಏನೈತಂತ. ನೋಡ್ರಿ ಏನೈತಿ, ಈ ಕೆಳಗಿನವುಗಳಲ್ಲಿ ಅನ್ವರ್ಥ ನಾಮಕ್ಕೆ ಉದಾಹರಣೆ ಅಂತಕ್ಕಂಥದ್ದು ಕೊಟ್ಟಾರ ವಿದ್ಯಾರ್ಥಿಗಳೇ. ಯಾವ್ದಕ್ಕಂತ, ಅನ್ವರ್ಥ ನಾಮಕ್ಕ, ಹೌದಾ. ಸೊ ನಾ ಆಗಳೇನ ಹೇಳಿದ ತರ ಏನಾಗತ್ತ, ಅನ್ವರ್ಥಕ ನಾಮ ಅಂದ್ರ ಅಂಗವೈಕಲ್ಯ ಅಥವಾ ಅವರ ಗುರುತಿಗಾಗಿ ಇಟ್ಟುಕೊಂಡ ಹೆಸರುಗಳಿಗೆ ನಾವು ಏನಂತ ಕರಿತೀವಿ, ಅನ್ವರ್ಥಕ ನಾಮ ಅಂತ ಹೇಳಿನ ವಿದ್ಯಾರ್ಥಿಗಳೇ. ಸೊ ಆಪ್ಷನ್ ನೋಡ್ರಿ ಏನೇನೈತಿ, ರಂಜಿತಾ, ವಂದಿತಾ, ವಿದ್ಯಾರ್ಥಿನಿ, ಸುವರ್ಣ ಅಂತಕ್ಕಂಥದ್ದು ಕೊಟ್ಟಾರ ವಿದ್ಯಾರ್ಥಿಗಳೇ. ಇಲ್ಲಿ ನೋಡ್ರಿ ಏನೈತಿ, ಆನ್ಸರ್ ಯಾವ್ದಾಗತ್ತಪ್ಪ ಅಂದ್ರೆ ನಮ್ಗೆ ಇಲ್ಲಿ ವಿದ್ಯಾರ್ಥಿನಿ ಅಂತಕ್ಕಂಥದ್ದು ಆನ್ಸರ್ ಆಗತ್ತೆ ವಿದ್ಯಾರ್ಥಿಗಳೇ, ಹೌದಾ. ಅದು ಹುಡುಗಿನೂ ಆಕಿಗೊಂದು ಪ್ರಾಪರ್ ಅಂತ ಹೆಸರನ್ನು ಇಟ್ಟಿಲ್ಲ ಅವ್ರ, ಇಲ್ಲಿ ಇಟ್ಟಾರ ನೋಡ್ರಿ. ರಂಜಿತಾ ಅಂದ್ರೂ ಅಂಕಿತ ನಾಮ ಆಗತ್ತ, ವಂದಿತಾ ಅಂದ್ರೂ ಅಂಕಿತ ನಾಮ ಆಗತ್ತ, ಸುವರ್ಣ ಅಂದ್ರ ಅಂತಕ್ಕಂಥದ್ದನ್ನು ಒಂದು ಅಂಕಿತ ನಾಮ ಆಗತ್ತ ವಿದ್ಯಾರ್ಥಿಗಳು. ನಮಗ್ ಕೇಳಿದ ಅನ್ವರ್ಥಕ ನಾಮ. ಸೊ ಅದ್ರ ಸಲುವಾಗಿ ವಿದ್ಯಾರ್ಥಿನಿ ಅಂತಕ್ಕಂಥದ ಅನ್ವರ್ಥಕ ನಾಮ ಆಗತ್ತ ವಿದ್ಯಾರ್ಥಿಗಳೇ. ಸೊ ನೋಡ್ರಿ, ಇದ್ರ ಮೇಲೂ ಕ್ವಶನ್ಗಳು ಎಷ್ಟನ್ನ ಕೇಳಾಕತ್ತಾರ ನೋಡ್ರಿ, ಸ್ವಲ್ಪ ಸರಿಯಾಗಿ ಓದ್ಕೋರಿ ಅಂತಕ್ಕಂತ ಹೇಳ್ತಾ ನೆಕ್ಸ್ಟ್ ಕ್ವಶನ್ ಅನ್ನು ನೋಡೋಣ ಬರೀ ಏನೈತಂತ. ನೋಡ್ರಿ ಏನೈತಿ, ಗಿಡ ಮರ ಪದ್ಯವನ್ನು ಈ ಕವನ ಸಂಕಲನದಿಂದ ಆರಿಸಿಕೊಳ್ಳಲಾಗಿದೆ ಅಂತಕ್ಕಂತ ಕೇಳಾರ, ಹೌದಾ. ಇವತ್ ನೋಡ್ರಿ ವಿದ್ಯಾರ್ಥಿಗಳ ಗಿಡ ಮರ ಅಂತಕ್ಕಂತ ನಿಮಗ ಪಾಠ ಐತಿ, ಹೌದಾ. 5ನೇ ತರಗತಿ ಒಳಗ ಪಾಠ ಐತಿ ವಿದ್ಯಾರ್ಥಿಗಳೇ. ಸೊ ಇವತ್ತು ಟೆಕ್ಸ್ಟ್ ಬುಕ್ನಾಗಿನ್ನುವ ಅಂದ್ರೆ ನಿಮ್ಮ ಪಠ್ಯ ಪುಸ್ತಕದಲ್ಲಿನ್ನುವ ಎಷ್ಟು ಕ್ವಶನ್, ಟೋಟಲಿ 4 ಕ್ವಶನ್ ಬಂದಾವ ವಿದ್ಯಾರ್ಥಿಗಳೇ. ಸೊ ನೀವು ಇದನ್ನ ಅರ್ಥ ಮಾಡ್ಕೊಂಡ ಪಠ್ಯ ಪುಸ್ತಕವನ್ನು ನೀಟಾಗಿ ಓದ್ರಿ ವಿದ್ಯಾರ್ಥಿಗಳು ಅಂತ ಹೇಳ್ತಾ ನೋಡ್ರಿ ಆಪ್ಷನ್ ಏನಿಂದವು, ಸಾಲುಗೀತೆ, ಕರಿಯ ಕಟ್ಟಿದ ಕವನ, ಜೀವದ ಮೌಲ್ಯ, ಸಾಲು ಸಂಪಿಗೆ ಅಂತಕ್ಕಂಥದ್ದು ಕೊಟ್ಟಾರ. ಸತ್ಯಾನಂದ ಪಾತ್ರೋಟ ಅವರು ಬರೆದಂತ ಗಿಡ ಮರ ಅಂತಕ್ಕಂಥ ಒಂದು ಪದ್ಯ ಆಗಿರುತ್ತೆ ವಿದ್ಯಾರ್ಥಿಗಳೇ. ಇದನ್ನ ಯಾವ ಕವನ ಸಂಕಲನದಿಂದ ಅಂದ್ರ ಕರಿಯ ಕಟ್ಟಿದ ಕವನ ಅಂತಕ್ಕಂಥ ಸತ್ಯಾನಂದ ಪಾತ್ರೋಟ ಅವರ ಕವನ ಸಂಕಲನದಿಂದ ಆರಿಸಿಕೊಳ್ಳಲಾಗಿದೆ ವಿದ್ಯಾರ್ಥಿಗಳೇ. ಸೊ ಅದೇ ರೀತಿ ನೆಕ್ಸ್ಟ್ ಕ್ವಶನ್ ಅನ್ನ ನೋಡ್ರಿ ಏನೈತಂತ. ಏನೈತಿ, ಆಯ್ದಕ್ಕಿ ಲಕ್ಕಮ್ಮ ಅವರ ವಚನಗಳ ಅಂಕಿತ ನಾಮ KR ವಿದ್ಯಾರ್ಥಿಗಳು ಯಾರ್ದಂತ, ಆಯ್ದಕ್ಕಿ ಲಕ್ಕಮ್ಮ ಅವರದ. ಒಂದೇದ್ ನೋಡ್ರಿ, ಕೂಡಲ ಸಂಗಮ ದೇವ, ಮಾರಯ್ಯ ಪ್ರಿಯ, ಅಮರೇಶ್ವರ ಲಿಂಗ, ಗುಹೇಶ್ವರ, ಚನ್ನ ಮಲ್ಲಿಕಾರ್ಜುನ ಅಂತಕ್ಕಂಥದ್ದು ಕೊಟ್ಟಾರ ವಿದ್ಯಾರ್ಥಿಗಳೇ. ಸೊ ಇಲ್ಲಿ ಆನ್ಸರ್ ಯಾವ್ದಾಗತ್ತಪ್ಪ ನಮಗಂದ್ರ ಮಾರಯ್ಯ ಪ್ರಿಯ, ಅಮರೇಶ್ವರ ಲಿಂಗ ಅಂತಕ್ಕಂಥದ್ದು ಆಯ್ದಕ್ಕಿ ಲಕ್ಕಮ್ಮ ಅವರ ಅಂಕಿತ ನಾಮ ಆಗಿರತ್ತ ವಿದ್ಯಾರ್ಥಿಗಳೇ. ಸೊ ಅದೇ ರೀತಿ ಕೂಡಲ ಸಂಗಮ ದೇವ ಅಂತಕ್ಕಂಥದ್ದು ಯಾರ್ದ್ರಿ, ಬಸವಣ್ಣ ಅವ್ರದ್ದಾಗಿರ್ತೈತಿ, ಹೌದಾ. ಕೂಡಲ ಸಂಗಮ ದೇವ ಅಂಕಿತ ನಾಮ ಯಾರ್ದಪ್ಪ ಅಂತ ಕೇಳೋ ಚಾನ್ಸಸ್ ಐತಿ ವಿದ್ಯಾರ್ಥಿಗಳೇ. ಸೊ ಅದಕ್ಕೆ ಆನ್ಸರ್ ಯಾವ್ದಾಗತ್ತ, ಬಸವಣ್ಣ ಅಂತ ಹೇಳ್ತೀವಿ. ಅದೇ ರೀತಿ ಗುಹೇಶ್ವರ ಅಂತಕ್ಕಂಥದ್ದ ಅಲ್ಲಮ್ಮ ಪ್ರಭು ಅವರ ಅಂಕಿತ ನಾಮ ಆಗಿರುತ್ತೆ ವಿದ್ಯಾರ್ಥಿಗಳೇ. ಸೊ ಅದೇ ರೀತಿ ಚನ್ನ ಮಲ್ಲಿಕಾರ್ಜುನ ಅಂದ್ರ ಅಕ್ಕ ಮಹಾದೇವಿಯವರ ಅಂಕಿತ ನಾಮ ಆಗಿರುತ್ತೆ ವಿದ್ಯಾರ್ಥಿಗಳೇ. ಸೊ ವಚನಕಾರರ ಬದಲು ಏನ್ ಮಾಡ್ರಿ, ಬಂದ ಕ್ವಶನ್ ಬರಾಕತ್ತಾವು, ಹೌದಾ. ನಿಮ್ಗೆ ನಾಳೆ ಎಕ್ಸಾಮ್ದಾಗ ಬಂದ್ರು ಬರಬಹುದು ವಿದ್ಯಾರ್ಥಿಗಳೇ, ಬಂದ್ರ ಬರಬಹುದು ಅಂತ ಏನಲ್ಲ,
ಬರುತ್ತಂತ ಹೇಳ್ತೀನಿ ವಿದ್ಯಾರ್ಥಿಗಳೇ. ಸೊ ಹೇಳ್ತಾ ನೋಡ್ರಿ ನೆಕ್ಸ್ಟ್. ಸೊ ವಿದ್ಯಾರ್ಥಿಗಳ ಇವತ್ತಿನ 20 ಕ್ವಶನ್ಗಳು ಏನಾದ್ರು ಸಂಪೂರ್ಣವಾಗಿ ಇಲ್ಲಿಗೆ ಮುಕ್ತಾಯಗೊಂಡು ಹೌದಾ. ಸೊ ನಮಗೆ ಇವತ್ತು 8ನೇ ದಿನದ ಕ್ಲಾಸ್ ಆಗಿತ್ತು. ನೆಕ್ಸ್ಟ್ 8ನೇ ಕ್ವಶನ್ ಪೇಪರ್ ಇಲ್ಲಿಗೆ ಕಂಪ್ಲೀಟ್ ಆದ ವಿದ್ಯಾರ್ಥಿಗಳೇ. ಸೊ ಎಲ್ಲರೂ ನೋಡಾತಾರೆ ಅಂತ ಅನ್ಕೊಂಡನಿ. ಕ್ಲಾಸನ್ನು ನೋಡ್ರಿ, ಯೂಸ್ ತಗೋರಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ವಿದ್ಯಾರ್ಥಿಗಳೇ. ಧನ್ಯವಾದಗಳು.